ಕೊಂಡಿನಾಪುರ ಎಂಬಂತ ಒಂದು ಊರು. ಆ ಊರಿನಲ್ಲಿ ಒಬ್ಬರು ಅವಧೂತರಾದ ಬಾಬಾಜಿ. ಬಾಬಾಜಿ ಅವರು ಹೇಳಿದ ಮಾತುಗಳೆಲ್ಲ ನಿಜವಾಗ್ತಾ ಇತ್ತು. ಅವರು ಏನೇ ನುಡಿದರೂ ಅದು ಸತ್ಯವಾಗ್ತಾ ಇತ್ತು. ಎಲ್ಲರ ಕಷ್ಟಕ್ಕೂ ಸ್ಪಂದಿಸ್ತಾ ಇದ್ರು. ಆ ಬಾಬಾಜಿಯನ್ನು ಹುಡ್ಕೊಂಡು ಇಬ್ಬರು ವಿದ್ಯಾರ್ಥಿಗಳು ಬರ್ತಾರೆ. ಇವತ್ತಿನ ಕತೆ ಆ ವಿದ್ಯಾರ್ಥಿಗಳದ್ದು. ಹಾಗಾದ್ರೆ ಕೇಳ್ಕೊಬನ್ನಿ ಈ ಕಥೆಯನ್ನ ಅವಿಭಾಜಿತ ಪಾಡ್ಕಾಸ್ಟ್ನಲ್ಲಿ. ನಾನು ಸಂಕೇತ್ ಭಟ್. ಅವಧೂತರಾದ ಬಾಬಾಜಿ ಅವರು ಕೊಂಡಿನಾಪುರದಲ್ಲಿ ಬಹಳ ಪ್ರಸಿದ್ಧರಾಗಿರ್ತಾರೆ. ಅವರ ಬಳಿ ಯಾರೇ ಕಷ್ಟ ಸುಖವನ್ನ ಮಾತಾಡಿಕೊಳ್ಳಲು ಬಂದರೂ ಅವರು ಹಸನ್ಮುಖರಾಗಿ ಮಾತಾಡಿಸಿ ಕಳಿಸ್ತಾರೆ. ಅವರು ಮುಂದೆ ಏನಾಗುತ್ತದೆ ಎಂಬ ಭವಿಷ್ಯವನ್ನು ನೋಡುತ್ತಾ ಇರ್ತಾರೆ. ಬಾಬಾಜಿಯ ಆಶೀರ್ವಾದವನ್ನ ತೆಗೆದುಕೊಳ್ಳೋಕೆ ಇಬ್ಬರು ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳ ಹೆಸರು ರಮೇಶ ಹಾಗೂ ಸುರೇಶ. ಈ ರಮೇಶ ಹಾಗೂ ಸುರೇಶ ಇಬ್ಬರು ಕೂಡ ಅವರ ಆಶೀರ್ವಾದವನ್ನ ತೆಗೆದುಕೊಳ್ಳಲು ಬರ್ತಾರೆ. ರಮೇಶ ಸುರೇಶನನ್ನು ಕಂಡಾಗ ಬಾಬಾಜಿ ಒಂದು ಮಾತನ್ನ ಹೇಳ್ತಾರೆ. ನೋಡಪ್ಪ ರಮೇಶ, ನೀನು ಈ ಸತಿ ಎಕ್ಸಾಮ್ನಲ್ಲಿ ಫಸ್ಟ್ ಕ್ಲಾಸ್ ಬರ್ತೀಯ. ಸುರೇಶ, ಇದನ್ನ ಹೇಳೋಕೆ ನನಗೆ ಬೇಜಾರಾಗತ್ತೆ, ಆದ್ರೂ ಹೇಳ್ತಾ ಇದ್ದೀನಿ ಕೇಳು. ನೀನು ಈ ಸತಿ ಎಕ್ಸಾಮ್ನಲ್ಲಿ ಫೇಲ್ ಆಗ್ತೀಯ ಅಂತ ಹೇಳ್ತಾರೆ. ರಮೇಶನಿಗೆ ಬಹಳ ಖುಷಿ ಆಗತ್ತೆ. ನಾನು ಎಕ್ಸಾಮ್ನಲ್ಲಿ ಫಸ್ಟ್ ಕ್ಲಾಸ್ ಬರ್ತೀನಿ ಎಂಬ ಖುಷಿ ಅವನಿಗಾದ್ರೆ, ಸುರೇಶನಿಗೆ ಬಹಳ ದುಃಖವಾಗತ್ತೆ. ಯಾಕಂದ್ರೆ ಎಕ್ಸಾಮಲ್ಲಿ ಫೇಲ್ ಆಗ್ತಾ ಇದ್ದೀನಿ ಅನ್ನೋ ಭಯ. ಹಾಗಾಗಿ ರಮೇಶ ಸುರೇಶ ಮನೆಗೆ ಹೋದ ತಕ್ಷಣ ರಮೇಶ ಖುಷಿಯಾಗಿ ಇರ್ತಾನೆ. ಹೇಗೂ ನಾನು ಎಕ್ಸಾಮ್ನಲ್ಲಿ ಪಾಸ್ ಆಗ್ತೀನಿ, ಇನ್ನೂ ಓದೋದಾದ್ರೂ ಯಾಕೆ, ನಾನು ಟಿವಿಯನ್ನು ನೋಡ್ಬೋದು, ಫಿಲಮಿಗೆ ಹೋಗ್ಬೋದು, ಆಟವನ್ನು ಕೂಡ ಆಡ್ಬೋದು, ಯಾಕಂದ್ರೆ ನಾನು ಪಾಸ್ ಆಗ್ತೀನಿ, ಇನ್ನು ಓದೋದು ಎಲ್ಲಿದೆ ಅಂತ. ಸುರೇಶ ಮನೆಗೆ ಹೋದ ತಕ್ಷಣ, ಅಯ್ಯೋ ನಾನು ಫೇಲ್ ಆಗ್ತೀನಿ, ಫೇಲ್ ಆಗಿಬಿಟ್ರೆ ಅಪ್ಪ ಅಮ್ಮನ ಹತ್ರ ಹೇಗೆ ನಾನು ಮುಖ ತೋರಿಸೋದು, ಕ್ಲಾಸಿನಲ್ಲೆಲ್ಲ ನನ್ನ ಸ್ನೇಹಿತರು ನನ್ನನ್ನು ಚುಡಾಯಿಸ್ತಾರೆ, ಹಾಗಾಗಿ ನಾನು ಓದಬೇಕು, ನಾನು ಓದಿ ಬಾಬಾಜಿಯ ಮಾತನ್ನು ಸುಳ್ಳು ಮಾಡಬೇಕು ಅಂತ ಅನ್ಕೋತಾನೆ. ಇದೇ ರೀತಿ ರಮೇಶ ಓದದೆ ತನ್ನ ಕಾಲವನ್ನು ಕಳೀತಾ ಇರ್ತಾನೆ. ಆದರೆ ಸುರೇಶನಿಗೆ ಬಹಳ ಭಯ ಆಗಿರೋದ್ರಿಂದ ಆತ ದಿನ ಬೆಳಿಗ್ಗೆ ಸಂಜೆ ರಾತ್ರಿ ಎಲ್ಲ ಓದ್ತಾನೆ ಇರ್ತಾನೆ. ಓದಿ ಓದಿ ಕಷ್ಟಪಟ್ಟು ಸುಸ್ತಾದ್ರೂ ಕೂಡ ಆತ ಓದೋದನ್ನ ಬಿಡ್ತಾ ಇರಲ್ಲ. ಇನ್ನೇನು ಸ್ವಲ್ಪ ದಿನಗಳಲ್ಲೇ ಎಕ್ಸಾಮ್ ಶುರುವಾಗತ್ತೆ. ಎಕ್ಸಾಮ್ ಶುರುವಾಯಿತು. ರಮೇಶ ಬಹಳ ಖುಷಿಯಿಂದ ಏನನ್ನೂ ಓದದೆ ಸೀದಾ ಎಕ್ಸಾಮ್ ಅನ್ನ ಬರೆಯೋಕೆ ಹೋಗ್ತಾನೆ. ಸುರೇಶ ಭಯದಲ್ಲಿ ಎಕ್ಸಾಮ್ ಅನ್ನ ಬರೀತಾ ಇರ್ತಾನೆ. ಆತ ಎಲ್ಲಿ ಫೇಲ್ ಆಗ್ತೀನೋ ಎಂಬ ಭಯ ಸುರೇಶನಿಗಾದ್ರೆ, ಇನ್ನೇನು ಪಾಸ್ ಆಗೇ ಬಿಡ್ತೀನಿ, ಬಾಬಾಜಿ ಹೇಳಿದ ಮಾತಿನ ನಂಬಿಕೆಯನ್ನ ಇಟ್ಕೊಂಡು ರಮೇಶ ಎಕ್ಸಾಮ್ ಅನ್ನ ಬರೀತಾ ಇರ್ತಾನೆ. ಎಕ್ಸಾಮ್ ಆದ ನಂತರ ರಮೇಶ ಸುರೇಶನನ್ನ ನೋಡ್ಬಿಟ್ಟು ಜೋರಾಗಿ ನಗಾಡ್ತಾ ಇರ್ತಾನೆ. ಈ ಸತಿ ಸುರೇಶ ಪಕ್ಕ ಫೇಲು ಅಂತ. ಆದ್ರೆ ಸುರೇಶ ಬಹಳ ಭಯದಲ್ಲಿರ್ತಾನೆ. ರಿಸಲ್ಟಿಗಾಗಿ ಕಾಯ್ತಾ ಇರ್ತಾನೆ. ರಮೇಶ ರಿಸಲ್ಟಿಗಾಗಿ ಕಾಯ್ತಾ ಇರಲ್ಲ, ಯಾಕಂದ್ರೆ ಆತ ಅನ್ಕೊಂಡಿರ್ತಾನೆ, ನಾನು ಹೇಗೂ ಪಾಸ್ ಆಗ್ತೀನಿ, ಅದರಲ್ಲಿ ಡೌಟೇ ಇಲ್ಲ, ಇನ್ನು ರಿಸಲ್ಟ್ ಎಲ್ಲ ಏನಕ್ಕೆ ನೋಡಬೇಕು ಅಂತ ಆತ ಟೆನ್ಷನ್ ಅನ್ನೇ ಮಾಡ್ಕೋತಾ ಇರಲ್ಲ. ಪರೀಕ್ಷೆಯ ಫಲಿತಾಂಶ ಬರುತ್ತೆ. ರಮೇಶನಿಗೆ ಆಶ್ಚರ್ಯವಾಗತ್ತೆ. ರಮೇಶ ಫೇಲ್ ಆಗಿದ್ದಾನೆ, ಸುರೇಶ ಮಾತ್ರ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾನೆ. ರಮೇಶನಿಗೆ ಬಹಳ ಕೋಪ ಬರುತ್ತೆ. ಬಾಬಾಜಿ ಸುಳ್ಳನ್ನ ಹೇಳಿದ್ದಾರೆ, ನಾನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಈಗ ನನ್ನನ್ನ ಫೇಲ್ ಮಾಡಿಸಿದ್ದಾರೆ, ಹಾಗಾಗಿ ಬಾಬಾಜಿಯ ಮಾತು ಸುಳ್ಳು ಅಂತ ಸೀದಾ ಓಡಿ ಹೋಗಿ ಬಾಬಾಜಿಯ ಎದುರು ನಿಲ್ತಾನೆ. ಕೋಪದಲ್ಲಿ ಗುಸುಗುಡ್ತಾ ಇರ್ತಾನೆ. ಬಾಬಾಜಿ ಕೇಳ್ತಾರೆ, ಯಾಕಪ್ಪ ರಮೇಶ, ಏನಾಯ್ತು ಅಂತ. ರಮೇಶ ಹೇಳ್ತಾನೆ, ಬಾಬಾಜಿ, ನೀನು ನನಗೆ ಸುಳ್ಳನ್ನ ಹೇಳಿದ್ಯಾ, ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀನಿ ಅಂತ ಹೇಳಿದ್ದೆ, ಆದ್ರೆ ನಾನು ಫೇಲ್ ಆಗಿದ್ದೇನೆ. ಸುರೇಶ ಫೇಲ್ ಆಗ್ತಾನೆ ಅಂತ ಹೇಳಿದ್ದೆ, ಆದ್ರೆ ಸುರೇಶ ಪಾಸ್ ಆಗಿದ್ದಾನೆ. ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದೆ ಬಾಬಾಜಿ, ಯಾಕೆ ಅಂತ ಕೇಳ್ತಾರೆ. ನೀನು ನನ್ನ ಮಾತನ್ನು ಮಾತ್ರ ನಂಬಿ ಓದುವುದರತ್ತ ನಿನ್ನ ಪ್ರಯತ್ನ ಮಾಡಲೇ ಇಲ್ಲ. ಶಕ್ತಿ ಇದ್ದು ನೀನು ಶಕ್ತಿಹೀನನಾದೆ. ಪ್ರಯತ್ನವಿಲ್ಲದೆ ಎಂದೂ ಫಲ ದೊರೆಯದು. ಸುರೇಶ ನನ್ನ ಮಾತನ್ನು ಲೆಕ್ಕಿಸದೆ ತನ್ನ ಪ್ರಯತ್ನದ ಮೇಲೆ ನಂಬಿಕೆ ಇಟ್ಟು ಸತತವಾಗಿ ಕಷ್ಟಪಟ್ಟು ಓದಿದ. ಹಾಗಾಗಿ ಅವನು ನಿನ್ನಷ್ಟು ಬುದ್ಧಿವಂತನಲ್ಲದಿದ್ರೂ ಪ್ರಯತ್ನಪಟ್ಟು ಅಧ್ಯಯನ ಮಾಡಿದ್ರಿಂದ ಅವನಿಗೆ ಉತ್ತಮ ಫಲಿತಾಂಶ ಬಂತು. ಕಷ್ಟಪಟ್ರೆ ಫಲ ಸಿಕ್ಕೇ ಸಿಗುತ್ತದೆ ಎಂಬ ಮಾತನ್ನು ಆತ ನಿಜ ಮಾಡಿದ್ದಾನೆ ಅಂತ ನಮ್ಮ ಬಾಬಾಜಿಯವರು ಹೇಳ್ತಾರೆ. ಆಗ ರಮೇಶನಿಗೆ ತಾನು ಎಡವಿದ್ದೆಲ್ಲಿ ಅಂತ ಅರಿವಾಗತ್ತೆ. ಯಾರ ಆಶೀರ್ವಾದ ಎಷ್ಟೇ ದೊಡ್ಡದಿದ್ರೂ
ಕನಿಷ್ಠ ಚಿಕ್ಕದಾಗಿ ಆದರೂ ನಮ್ಮ ಪ್ರಯತ್ನವಿಲ್ಲದಿದ್ದರೆ ಅದರಿಂದ ಏನು ಪ್ರಯೋಜನವಾಗದು. ದೇವರೇ ನಮ್ಮ ಪರವಾಗಿದ್ರೂ ಪ್ರಯತ್ನವಿಲ್ಲದೆ ಫಲ ಸಿಗದು. ತಾನು ಅನ್ಯಾಯವಾಗಿ 1 ವರ್ಷ ಹಾಳು ಮಾಡಿಕೊಂಡೆ ಅಂತ ಆತ ಪಶ್ಚಾತ್ತಾಪ ಪಟ್ಟು ಮುಂದೆ ಹೀಗಾಗದಂತೆ ಈ ಎಚ್ಚರ ವಹಿಸಿದ. ಈ ಸುಂದರವಾದ ಕಥೆಯನ್ನ ಕೇಳಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಮಾಡುವ ಕೆಲಸದಲ್ಲಿ ನಮ್ಮ ಪ್ರಯತ್ನ ಸ್ವಲ್ಪವಾದರೂ ಇರಲಿ ಅಂತ ಹೇಳ್ತಾ ಈ ಕಥೆಯನ್ನ ಮುಗಿಸ್ತಾ ಇದ್ದೇನೆ. ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ. ನಿಮ್ಮ ಅನಿಸಿಕೆಗಳನ್ನು ನನಗೆ ತಿಳಿಸಿ. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.